I am also CEO. ಆ ಜಿಂಗ ಲಕ 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 ಎಲ್ಲ ಏನು ಮಾಡ್ತಿದ್ದೀರಾ? ಬರ್ರ 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 ಬರ್ರ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ CEO ವ್ಲಾಗ್ಸ್. ಎಲ್ಲರೂ ಹೇಗಿದ್ದಾರೆ? ಐ ಥಿಂಕ್ ಎಲ್ಲರೂ ಚೆನ್ನಾಗಿದ್ದಾರೆ ಅನ್ಕೋತೀನಿ ಸ್ನೇಹಿತರೆ. ಇವತ್ತು ಬಂದು ಸೇಮ್ ಗುರುವಾರನೇ. ಸೊ ಗುರುವಾರ 3 ಗಂಟೆ ಟೈಮು. ಸೊ ಕಾಣಿಸ್ತಿದೆ 3 ಗಂಟೆ. ಸೊ ಹೊರಡ ಬನ್ನಿ. ಡ್ಯೂಟಿ ಇವಾಗ ಆನ್ ಮಾಡ್ಕೊಳ್ಳಲ್ಲ, ಸ್ವಲ್ಪ ಗಾಡಿದ್ದು ಹೆಡ್ಲೈಟ್ ಪ್ರಾಬ್ಲಮ್ ಇದೆ ನಂದು. ಆಯ್ತಾ, ಹೆಂಗೆ ಅಂತಂದ್ರೆ ಈ ಕಣ್ಣಿದ್ದು ಕುರ್ಡನ್ ಓಡಾಡೋ ಆಗೈತೆ ಪರಿಸ್ಥಿತಿ. ಆ ಬಲ್ಬ್ ಎಷ್ಟೆಲ್ಲ ಹಾಕ್ಸಿದ್ರು ಅದು ಐ ಬೀಮ್ ಹಾಕಿದ್ರೆ ಐ ಬೀಮ್ ವರ್ಕ್ ಆಗ್ತಿಲ್ಲ ಅದು. ಸೊ ಐ ಬೀಮ್ ಹಾಕ್ಸ್ಕೊಬೇಕಾಗತ್ತೆ. ಹಾಕ್ಸ್ಕೊಂಡು ಡ್ಯೂಟಿ ಮಾಡೋಣ. ಸೊ ಬನ್ನಿ ಹೊರಡೋಣ. ಐ ಬೀಮ್ ಹಾಕ್ಸ್ಕೊಂಡು ಅಲ್ಲಿಂದ ಡ್ಯೂಟಿ ಸ್ಟಾರ್ಟ್ ಮಾಡ್ತೀನಿ. ಈ ತರ 3:05 ಇವಾಗ, ಅಥವಾ 4 ಗಂಟೆ ಒಳಗಡೆ ಮುಗಿಸ್ಕೊಂಡು ಐ ಬೀಮ್ ಹಾಕ್ಸ್ಕೊಂಡು 4 ಗಂಟೆ ಒಳಗಡೆ ಡ್ಯೂಟಿ ಆನ್ ಮಾಡ್ಕೊಳ್ಬೇಕು. ಸೊ ನೋಡೋಣ, ಬನ್ನಿ ಹೊರಡೋಣ. ಇಲ್ಲಿ ವಿಡಿಯೋ ಶುರು ಮಾಡೋಣ ಸ್ನೇಹಿತರೆ. ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ನ ಮೊದಲನೇ ಸರಿ ನೋಡ್ತಾ ಇದ್ರೆ, ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡ್ತಾ ಇದ್ದೀರಾ ಅಂತಂದ್ರೆ ದಯವಿಟ್ಟು ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಮತ್ತೆ ಈಗ ಬರ್ತಿರೋಂಥ ವಿಡಿಯೋಸ್ಗಳು ಯಾವ ತರ ಅನ್ನಿಸ್ತದೆ ನಿಮ್ಗೆ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಬನ್ನಿ ಸ್ನೇಹಿತರೆ, ವಿಡಿಯೋನ ಶುರು ಮಾಡೋಣ. ಐ ಬೀಮ್ ಹಾಕಿದ್ದೀನಿ, ತೋರಿಸ್ತೀನಿ ಬನ್ನಿ. ಹೊರಕೆ ಆಗಲ್ಲ ಇದು. ಎಷ್ಟು ಸಲ ಅಂದ್ರೆ 2ನೇ ಸಲ 3ನೇ ಸಲ ಹಾಕ್ಸ್ತಿರೋದು ಬಲ್ಬು. ನೋಡಿ, ಆನ್ ಮಾಡಿದ್ದೀನಿ, ಕಾಣಿಸ್ತಿಲ್ಲ ಅನ್ಸ್ತದೆ ಕರೆಕ್ಟಾಗಿ ನಿಮ್ಗೆ. ಸೊ ಈ ಕಡೆ ಆನ್ ಆಗಿದೆ ಆಯ್ತಾ. ಈ ಕಡೆ ನೋಡಿ, ಈ ಕಡೆ ಹೆಡ್ಲೈಟ್ ಆನ್ ಆಗಿಲ್ಲ ಆಯ್ತಾ. ಸೊ ಇದು ಪ್ರಾಬ್ಲಮ್ ಆಗಿರೋದು. ಎಷ್ಟು ಇದು 2ನೇ ಸಲ, 3ನೇ ಸಲ ಇವಾಗ ಹಾಕ್ಸಿದ್ರೆ ಇದನ್ನ ಹಾಕ್ಸ್ಬೇಕಾಗಿರೋದು. ಸೊ ಏನ್ ಮಾಡೋಕ್ಕಾಗಲ್ಲ, ನೈಟ್ ಡ್ಯೂಟಿ ಮಾಡೋಕ್ಕಾಗಲ್ಲ. ಇಲ್ಲ ಅಂತಂದ್ರೆ ಹೋಗ್ಬಿಟ್ಟು ಹಾಕ್ಸ್ಕೊಂಡು ಹೋಗೋಣ. ಗೈಸ್, ತಗೊಂಬಂದಿದ್ದೀನಿ ಇಲ್ಲಿಗೆ ಏರ್ಪೋರ್ಟ್ ಹತ್ರ. ಊಟಕ್ಕೆ ಹೋಗಿದ್ದಾನಂತ ಹುಡುಗ. ಸೊ ಬಂದಮೇಲೆ ಹಾಕ್ಸ್ಕೊಳ್ಬೇಕು. ಸ್ವಲ್ಪ ವೇಟ್ ಮಾಡೋಣ, ಒಂದು 5-10 ನಿಮಿಷ ವೇಟ್ ಮಾಡ್ಬಿಟ್ಟು ಹಾಕ್ಸ್ಕೊಂಡು ಹೊರಡೋಣ ಬನ್ನಿ. Five hours later. ಟೈಮ್ ಬಂದು ನೋಡಿ, ರಾತ್ರಿ 10:27 ಕಾಣಿಸ್ತಿದ್ಯಾ? ಒಂದು ನಿಮಿಷ, ಸರಿ ಫೋಕಸ್ ಆಗಲ್ಲ ಇದು ಕ್ಯಾಮ್ರಾ, ಇದು ಫೋನ್ದು. ಸೊ 10:27 ಸ್ನೇಹಿತರೆ ಟೈಮು. ಸೊ ಏನಾಯ್ತಪ್ಪ ಅಂತ ಹೇಳಿದ್ರೆ, ಇವಾಗ ಹೆಬ್ಬಾಳ ಹತ್ರ ಇದ್ದೀನಿ. ಇಲ್ಲಿ ಹೆಬ್ಬಾಳ ಬ್ರಿಡ್ಜಿಂದ ಚೂರು ಸಿಗ್ನಲಿಂದ ಮುಂದೆ ಸೈಡಲ್ಲಿ ಹಾಕೊಂಡಿದ್ದೀನಿ ಗಾಡಿನ. ಸೀನ್ ಏನಪ್ಪ ಆಯ್ತು ಅಂತ ಹೇಳಿದ್ರೆ, ನಾನು ಸಂಜೆ 4 ಗಂಟೆಯಿಂದ ಡ್ಯೂಟಿ ಮಾಡ್ತಾ ಇದ್ದೀನಿ ಆಯ್ತಾ. 4 ಗಂಟೆಯಿಂದ ಡ್ಯೂಟಿ ಮಾಡ್ತಾ ಇದ್ದೀನಿ. 4 ಗಂಟೆ ಡ್ಯೂಟಿ ಮಾಡ್ತಿರೋದನ್ನ ವಿಡಿಯೋ ಶೂಟ್ ಮಾಡಿದ್ದೀನಿ. ಆದ್ರೆ ನನ್ನ ಹತ್ರ ಒಂದು ಕ್ಯಾಮ್ರಾ ಇದೆ, ತೋರಿಸ್ತೀನಿ ಕ್ಯಾಮ್ರಾ ಆಯ್ತಾ. ಇಲ್ಲಿ ಆಯ್ತಾ. ಸೊ ನೋಡಿ, ಇದು ಕ್ಯಾಮ್ರಾ ಇದು ಆಯ್ತಾ. ಸೊ ಈ ಕ್ಯಾಮ್ರಾದಲ್ಲಿ ನಾನು ವಿಡಿಯೋ ಶೂಟ್ ಮಾಡಿರೋದು. ನನ್ನ ಫ್ರೆಂಡು ಕೊಟ್ಟಿದ್ದು, ಸ್ವಲ್ಪ ದಿನ ಯೂಸ್ ಮಾಡು, ಚೆನ್ನಾಗಿ ಬರುತ್ತೆ, ನೋಡು ಯಾವ ಥರ ಬರುತ್ತೆ, ಏನು ಎತ್ತ ಅಂತ ಯೂಸ್ ಮಾಡಿ ನೋಡು, ಗೊತ್ತಾಗತ್ತೆ ನಿಂಗೆ, ಯೂಸ್ ಆಗುತ್ತೆ ಏನು ಅಂತ ಕೊಟ್ಟಿದ್ರು. ಸೊ ಇದರಲ್ಲಿ ವಿಡಿಯೋ ರೆಕಾರ್ಡ್ ಮಾಡಿದ್ದೀನಿ. ಇದ್ರ ವಿಡಿಯೋ ರೆಕಾರ್ಡ್ ಮಾಡ್ಬಿಟ್ಟು ನಾನು ಎಡಿಟ್ ಮಾಡೋದು ಅಂದ್ಬಿಟ್ಟು ತಗೊಂಡು ಫೋನಲ್ಲಿ ಹಾಕೊಂಡು ವಿಡಿಯೋನ ಫೋನಿಗೆ ಸೆಂಡ್ ಮಾಡ್ಕೊಂಡು ಎಡಿಟ್ ಮಾಡೋಕೆ ನೋಡಿದ್ರೆ ವಿಡಿಯೋನೇ ಪ್ಲೇ ಆಗ್ತಿಲ್ಲ ಆಯ್ತಾ. ನಿಜವಾಗ್ಲೂ ಸಖತ್ ಬೇಜಾರಾಗೋಯ್ತು ನನಗೆ. ಏನು ಮಾಡೋಕ್ಕಾಗಲ್ಲ. ತಿರ್ಗಾ ಅದಕ್ಕೆ ಈಗ ಮಾತ್ರ ವಿಡಿಯೋ, ಅದು ಪ್ಯಾಸೆಂಜರ್ನೆಲ್ಲ ಮಾತಾಡ್ಸಿದ್ದೆ ಆ ವಿಡಿಯೋದಲ್ಲಿ. ಸೊ ಏನು ಮಾಡೋಕ್ಕಾಗಲ್ಲ, ಅಂಥ ವಿಡಿಯೋಗಳೇ ಅಂತ ಆ ಥರ ವಿಡಿಯೋ ಮಾಡ್ದಾಗಲೇ ನಮ್ಗೆ ಈ ಥರ ಆಗೋದು. ಸೊ ನಿಮ್ಗೆ ತೋರಿಸ್ಬಿಡ್ತೀನಿ ನೋಡಿ. ಟೋಟಲ್ ಟ್ರಿಪ್ಸ್ ಬಂದು 7 ಟ್ರಿಪ್ಸ್ ಆಗೈತೆ. ಬೆಳಗ್ಗೆ 4 ಗಂಟೆಯಿಂದ ಇವಾಗ 10:30. ಸೊ ಹತ್ತತ್ರ 1 ಅವರ್ ಆಯಿತು. ಲಾಸ್ಟ್ ಬುಕ್ಕಿಂಗ್ ಮುಗಿದು 9:01ಕ್ಕೆ ಡ್ರಾಪ್ ಮಾಡಿದ್ದು. ಸೊ 9:01ರಿಂದ ಹತ್ತತ್ರ 1 ಗಂಟೆ ಟೈಮ್ ಆಯಿತು. ಸೊ ಯಾವ ಬುಕ್ಕಿಂಗು ಕೊಟ್ಟಿಲ್ಲ, ಕೂರಿಸಿದ್ದಾನೆ. ಸೊ 7 ಟ್ರಿಪ್ಗೆ 1490 ರೂಪಾಯಿ ಅರ್ನಿಂಗ್ ಆಗೈತೆ ಆಯ್ತಾ. ಇದು ನಿಮಗೆ ಆನ್ಲೈನ್ ಅವರ್ ತೋರಿಸ್ಬಿಡ್ತೀನಿ ನೋಡಿ. ಇದು
ಸೊ 50 ಮಿನಿಟ್ಸ್ ಆಗೈತೆ. 6 ಗಂಟೆ ಟೈಮ್, 6:45 ಗಂಟೆ ಟೈಮ್, 7 ಅವರ್ ಅಂದ್ಕೊಳ್ಳಿ ಆಯ್ತಾ. 7 ಅವರ್ಗೆ 7 ಟ್ರಿಪ್ಪು ಕಂಪ್ಲೀಟ್ ಆಗೈತೆ. 1 ಅವರ್ 1 ಟ್ರಿಪ್ ಅಂತ ಲೆಕ್ಕ ಹಾಕೊಳ್ಳಿ ಅಷ್ಟೇ ಆಯ್ತಾ. 4 ಗಂಟೆ ಸಂಜೆ ಆನ್ ಮಾಡ್ಕೊಂಡಿದ್ದು ಇಷ್ಟಾಗೈತೆ. ಸೊ ನೋಡೋಣ, ಬೇಜಾರು ಮಾಡ್ಕೊಬಿಡಿ ಸ್ನೇಹಿತರೆ. ಈ ವಿಡಿಯೋ ಬಂದ್ಬಿಟ್ಟು ಅಂದರೆ ಶೂಟ್ ಮಾಡಿರೋ ವಿಡಿಯೋ ಎಲ್ಲ ಅಪ್ಲೋಡ್ ಮಾಡೋಕ್ಕಾಗಿಲ್ಲ. ಅದಕ್ಕೋಸ್ಕರ ಈಗ ಎಷ್ಟಾಗತ್ತೆ ಸುಮ್ಮನೆ ವೇಸ್ಟ್ ಆಗಬಾರ್ದು ಅನ್ನೋ ರೀಸನ್ನಿಂದ ತಿರ್ಗಾ ಇವಾಗ ನೈಟ್ ಶೂಟ್ ಮಾಡ್ತಾ ಇದ್ದೀನಿ. ಈಗ 4 ಗಂಟೆ ತನಕ ಬೆಳಗ್ಗೆ 4 ಗಂಟೆ ತನಕ ಡ್ಯೂಟಿ ಮಾಡ್ತೀನಿ. 4 ಗಂಟೆ ತನಕ ಎಷ್ಟಾಗತ್ತೆ ಆದಷ್ಟು ಶೂಟ್ ಮಾಡಿ ತೋರಿಸ್ತೀನಿ ಸ್ನೇಹಿತರೆ. ಗೈಸ್ 15ನೇದು ಡ್ರಾಪ್ ಮಾಡಿತ್ತು ಇವಾಗ. ಇಲ್ಲಿ ಅದು ಪೋಲಾರ್ ಬೇರ್ ಐಸ್ ಕ್ರೀಮ್ ಪಾರ್ಲರ್ಗೆ ಡ್ರಾಪ್ ಮಾಡಿದ್ದೀನಿ. ಕ್ಯಾಶ್ ಕಲೆಕ್ಷನ್ ಬಂದು 2.5 ಕಿಲೋಮೀಟರ್ ಡ್ರಾಪ್ ಇದ್ದಿದ್ದು. ಶಾರ್ಟ್ ಟ್ರಿಪ್ಪು 99 ರೂಪಾಯಿ ಕ್ಯಾಶ್ ಕಲೆಕ್ಷನ್ನು. ಸಾರಿ 9ನೇದು ಇನ್ನು ಆ್ಯಡ್ ಆಗಿಲ್ಲ ಅನ್ಸುತ್ತೆ ಅದು. 1 ನಿಮಿಷ ಹಂಗೆ ರೀ. ಎಲ್ಲಿ ಅದು ಆ್ಯಡ್ ಆಗಿಲ್ವಾ? ಇವಾಗ ಆ್ಯಡ್ ಆಗತ್ತೆ ನೋಡಿ. ಅದು ಆ್ಯಡ್ ಆಗಿ ಸಾರಿ 10 ಅಂತ ಹೇಳ್ಬಿಟ್ಟೆ. 9ನೇದು ಡ್ರಾಪ್ ಆಗಿದೆ ಇವಾಗ. ಸೊ 99 ರೂಪಾಯಿನ ಕೊಟ್ಟಿದ್ದಾನೆ ಆಯ್ತಾ. ಟೋಟಲ್ ಅರ್ನಿಂಗ್ಸ್ ಬಂದ್ಬಿಟ್ಟು 1688 ರೂಪಾಯಿ ಆಗೈತೆ. ಟೈಮ್ ಬಂದು 11:20 ಇವಾಗ. ಸೊ ಬನ್ನಿ ನೋಡೋದ. ಸ್ವಲ್ಪ ಹೊತ್ತು ಇಲ್ಲೇ ವೆಯ್ಟ್ ಮಾಡೋದಾದ್ರೆ ಮಾಡ್ತೀನಿ ಸ್ನೇಹಿತರೆ. ಇವಾಗ ಒಂದು ಡ್ರಾಪ್ ಮಾಡಿದೆ. ಸೊ ಇಲ್ಲಿ ಮೆಜೆಸ್ಟಿಕ್ ಒಂದು ಡ್ರಾಪ್ ಇತ್ತು. ಮೆಜೆಸ್ಟಿಕ್ ಡ್ರಾಪ್ ಮಾಡಿಬಿಟ್ಟು ಇನ್ನೊಂದು ಮೆಜೆಸ್ಟಿಕ್ಕಿಂದ ಇನ್ನೊಂದು ಪಿಕಪ್ ಇತ್ತು. ಸೊ ಅದು ಬಂದು ಅದು ಬನಶಂಕರಿನ ಡ್ರಾಪು. ಸೊ 136 ರೂಪಾಯಿ ಕೊಟ್ಟಿದ್ದಾನೆ 7 ಕಿಲೋಮೀಟ್ರಿಗೆ ಕ್ಯಾಶು ಆಯಿತಾ. ನನಗೆ ಬಂದು ಎಷ್ಟು ಕೊಡ್ತೀನಿ ನೋಡೋಣ. ಇದು 255 ರೂಪಾಯಿ ಬಂದು ಮೆಜೆಸ್ಟಿಕ್ ಡ್ರಾಪ್ ಮಾಡಿದ್ದು ಜಕ್ಕೂರಿಂದ. ಅದಕ್ಕೆ 255 ರೂಪಾಯಿ ಕೊಟ್ಟಿದ್ದಾನೆ ಜಕ್ಕೂರಿಂದ ಬಂದಿದ್ದಕ್ಕೆ. ಸೊ ಇದು ನೋಡಿ 97 ರೂಪಾಯಿ ಕೊಟ್ಟಿದ್ದಾನೆ 7 ಕಿಲೋಮೀಟ್ರಿಗೆ. ಸೊ 11 ಟ್ರಿಪ್ ಆಗೈತೆ. ಟೈಮು 12:21. 11 ಟ್ರಿಪ್ಗೆ 2041 ರೂಪಾಯಿ ಆಗೈತೆ ಇವಾಗ. ನೋಡೋದು ಇನ್ನು 4 ಅವರ್ ಐತೆ. 4 ಅವರ್ಗೆ ಇನ್ನೊಂದು 1000 ರೂಪಾಯಿ ಅದು 1000 ರೂಪಾಯಿ ಆದರೂ ಆಗಲೇಬೇಕು. ನೋಡೋದ ಇಲ್ಲಿ ಗೈಸ್. ಟೈಮು 3:17 ಆಯ್ತಾ. ಅವಾಗಿಂದ ಬುಕ್ಕಿಂಗೇ ಇಲ್ಲ. ಇವಾಗ ಕೊಟ್ಟವನೆ 3:17ಕ್ಕೆ. ಸೊ ಇಲ್ಲೇ ಶಾರ್ಟ್ ಟ್ರಿಪ್ ಇದುವೆ. ಬನ್ನಿ ಮಾಡೋಣ. ಇಲ್ಲಿಂದ ಕರ್ಕೊಂಡು ಡ್ರಾಪ್ ಮಾಡಿಬಿಟ್ಟು ಹತ್ತತ್ರ ಆಗೋದು ಟೈಮು. ಇನ್ನೂ ಆಗಿಲ್ಲ. ನೋಡೋಣ ಎಷ್ಟು ತಗೊಂಕ ಆಗತ್ತೆ. 300 ರೂಪಾಯಿ. ಎಲ್ಲಪ್ಪ ಪಿಕಪ್ ಲೊಕೇಶನ್ 1 ಕಿಲೋಮೀಟರ್ ಪಿಕಪ್ ಲೊಕೇಶನ್. ಸ್ನೇಹಿತರೆ ಮೆಜೆಸ್ಟಿಕ್ ಡ್ರಾಪ್ ಮಾಡ್ತಿದ್ದಂಗೆ ಇನ್ನೊಂದು ಬುಕ್ಕಿಂಗ್ ಕೊಟ್ಟ. 14ನೇ ಬುಕ್ಕಿಂಗ್ ಇದು 3:54. ಸೊ ಮಾರುತಿ ಸೇವಾನಗರ ಡ್ರಾಪು ಮೆಜೆಸ್ಟಿಕ್ ಇಂದ. ಇವಾಗ ಗೋಬಿ ಕ್ರಾಸ್ ಹತ್ರ ಬಂದು ನಿಂತ್ಕೊಂಡಿದ್ದೀನಿ. ಇಲ್ಲಿ ಕರೆಕ್ಟಾಗಿ ಗೋಬಿ ಕ್ರಾಸ್ ಸರ್ಕಲ್ ಇದು. ಟೈಮ್ ಬಂದು 5:11 ಟೈಮು ಆಯ್ತಾ. 5:11. ಸೊ ನೋಡಿ ಇದು 4 ಗಂಟೆ ಆಗ್ಬಿಟ್ಟಿರೋದ್ರಿಂದ ಇದು ಇನ್ನೊಂದು 23ನೇ ತಾರೀಕು ಕೌಂಟ್ ತಗೊಂಡಿದ್ದು. ಇವಾಗ ಡ್ರಾಪ್ ಮಾಡಿದ್ದು. ಸೊ ಅದು ಬಂದ್ಬಿಟ್ಟು 162 ರೂಪಾಯಿ ಕೊಟ್ಟಿದ್ದಾನೆ ಆಯಿತಾ. ಸೊ ಆನ್ಲೈನ್ ಅವರ್ಸ್ ಬಂದು ಎಷ್ಟಾಯಿತು? ಇದು 12 ನೆನ್ನೆ 12 ಅವರು 12 ಪ್ಲಸ್ ಇವಾಗ 1 ಹತ್ತತ್ರ 13.5 ಗಂಟೆ ಟೈಮ್ ಆಯಿತು ಆನ್ಲೈನ್ ಬಂದು. ಸೊ ಅರ್ನಿಂಗ್ ಬಂದು ಹತ್ತತ್ರ ಇಲ್ಲೊಂದು 2525 ಪ್ಲಸ್ ಇದು 162 ಹತ್ತತ್ರ ಒಂದು 2600 ಚಿಲ್ಲರೆ ಏನೋ ಆಗೈತೆ ಅಷ್ಟೇ ಆಯಿತಾ. 13.5 ಗಂಟೆ ಟೈಮ್ ಆನ್ಲೈನಲ್ಲಿದ್ದು 2600 ರೂಪಾಯಿ ಅರ್ನಿಂಗ್ ಆಗೈತೆ. ಇನ್ನು 300 ರೂಪಾಯಿ ಆಗಿಲ್ಲ. ಸೊ ಏನು ಮಾಡಿದ್ದೀನಿ ಅಂತಂದರೆ ಹೋಮ್ ಲೊಕೇಶನ್ ಏರ್ಪೋರ್ಟ್ಗೆ ಹಾಕ್ಕೊಂಡಿದ್ದೀನಿ. ಸೊ ಏರ್ಪೋರ್ಟ್ಗೆ ಹಾಕ್ಕೊಂಡಿದ್ದೀನಿ. ನೋಡೋಣ ಇಲ್ಲಿಂದ ಒಂದು ಏರ್ಪೋರ್ಟ್ಗೆ ಏನಾದ್ರು ಡ್ಯೂಟಿ ಕೊಟ್ಟರೆ 300 ಚಿಲ್ಲರೆ ಕೊಡ್ತಾನೆ. ಸೊ ಹತ್ತತ್ರ ಕರೆಕ್ಟಾಗಿ 300 ರೂಪಾಯಿ ಆಗುತ್ತೆ ಆಗ. ಸೊ ಹಂಗೆ ಏರ್ಪೋರ್ಟ್ ಡ್ರಾಪ್ ಮಾಡಿ ನಮ್ಮ ಮನೆಗೆ ಹಂಗೆ ಹತ್ರ ಆಗೋದ್ರಿಂದ ಹಂಗೆ ಮನೆಗೆ ಹೋಗ್ಬೋದು. ಸೊ ನೋಡೋಣ. ಏರ್ಪೋರ್ಟ್ ಹೋಮ್ ಲೊಕೇಶನ್ ಹಾಕೊಂಡಿದ್ದೀನಿ ಏರ್ಪೋರ್ಟ್ಗೆ. ಈಗ ಇಲ್ಲೇ ಇದ್ದೇನೆ. ಏರ್ಪೋರ್ಟ್ ಡ್ಯೂಟಿ ಕೊಡ್ತಾನೆ ಇಲ್ಲಿಂದ ಪಕ್ಕ. ಸೊ ವೆಯ್ಟ್ ಮಾಡ್ಬೇಕಷ್ಟೆ ಸ್ನೇಹಿತರೆ. ಏರ್ಪೋರ್ಟ್ ಡ್ರಾಪ್ ಮಾಡಿದೆ. ಕ್ಯಾಶ್ ಕಲೆಕ್ಷನ್ ಬಂದು 377 ರೂಪಾಯಿ ತೋರಿಸ್ತು. ಈಸ್ಕೊಂಡಿದ್ದೇನೆ. ಟೈಮ್ ಬಂದು ನೋಡಿ 6 ಗಂಟೆ 6 ನಿಮಿಷ ಕರೆಕ್ಟಾಗಿ ಆಯಿತಾ. ಡ್ಯೂಟಿ ಆಫ್ ಮಾಡ್ಕೊಂಡಿದ್ದೀನಿ ಈಗ.
ಇದಕ್ಕೆ ಎಷ್ಟು ಕೊಡ್ತಾನೆ ನೋಡೋಣ. ಇದು 21 ಕಿಲೋಮೀಟ್ರ್ ಡ್ರಾಪು. 21 ಕಿಲೋಮೀಟ್ರಿಗೆ 348 ರೂಪಾಯಿ ಕೊಟ್ಟವ್ರೆ. ಸೊ ಮುಂದೆ ಗಾಡಿ ಎಲ್ಲ ಹಾಕ್ಬಿಟ್ಟು ಟೋಟಲ್ ಎಷ್ಟಾಗೈತೆ ಏನು ಇತ್ತು ಅಂತ ಹೇಳ್ತೀನಿ. ಟೋಟಲ್ ಬಂದು ಆನ್ಲೈನ್ ಅವರ್ ಬಂದು ನಾನು 14 ಅವರ್ ಆನ್ಲೈನಲ್ಲಿ ಇರೋದು ಆಯಿತಾ. ನೋಡೋಣ ಇದು ಹೇಳ್ತೀನಿ. ಡ್ಯೂಟಿ ಆಫ್ ಮಾಡ್ಕೊಂಡಿದ್ದೀನಿ ಆಯಿತಾ. ಎಷ್ಟು ಅರ್ನಿಂಗ್ ಆಗೈತೆ ಅನ್ನೋದನ್ನು ನಿಮಗೆ ತೋರಿಸ್ತಾ ಹೋಗ್ತೀನಿ ಆಯಿತಾ. ನೋಡ್ಬೋದು, ನಿಮ್ಗೆ ಸ್ಕ್ರೀನಲ್ಲಿ ಹಾಕಿರ್ತೀನಿ ನೋಡ್ಕೊಳ್ಳಿ. ಎಲ್ಲಪ್ಪ ಬರಕೃಷ್ಣ. ಸೊ ಟೋಟಲ್ ನಾನು ನಿನ್ನೆ ಸಂಜೆ 4 ಗಂಟೆಗೆ ಅಂದರೆ 3:45ಗೆ ಆನ್ ಮಾಡಿಕೊಂಡೆ ಗಾಡಿ. ಇದು ಬಲ್ಬ್ ಹಾಕ್ಸ್ಕೊಂಡು 3:45 ಬಿಟ್ಬಿಟ್ಟು 4 ಗಂಟೆ ಲೆಕ್ಕ ತಗೊಳ್ಳೋಣ. ಬೆಳಗ್ಗೆ ನಿನ್ನೆ ಸಂಜೆ 4 ಗಂಟೆಯಿಂದ ಇವತ್ತು ಬೆಳಗ್ಗೆ 6 ಗಂಟೆ ತನಕ, 6 ಗಂಟೆಗೆ ಲಾಸ್ಟ್ ಡ್ರಾಪ್ ಮಾಡಿದ್ದು ಏರ್ಪೋರ್ಟ್ಗೆ. ಸೊ 6 ಗಂಟೆ ತನಕ ಟೋಟಲ್ ಬಂದು 14 ಅವರ್ ಲಾಗಿನಲ್ಲಿ ಇದ್ದೀನಿ. ಓಕೆ, ನಾನು ಸೊ ನಿಮ್ಗೆ ತೋರಿಸ್ಬಿಡ್ತೀನಿ. ನಾನು ಸ್ಕ್ರೀನಲ್ಲಿ ನೋಡ್ಕೋಬಹುದು. ನನ್ನ 27ನೇ ತಾರೀಕಲ್ಲ. ಸೊ ನನ್ನ 27ನೇ ತಾರೀಕು ನೋಡಿ 2525 ರೂಪಾಯಿ ಅರ್ನಿಂಗ್ ಆಗೈತೆ. ಆನ್ಲೈನ್ ಅವರ್ ಬಂದು 12 ಅವರ್, 4 ಗಂಟೆಯಿಂದ 12 ಅವರ್, 12 ಗಂಟೆ ಟೈಮ್ ಆಯ್ತಾ. ಸೊ 13 ಟ್ರಿಪ್ ಆಗಿತ್ತು. 13 ಟ್ರಿಪ್ಗೆ 2525 ರೂಪಾಯಿ ಆಗೈತೆ. ಸೊ ಇವತ್ತು 23ನೇ ತಾರೀಕು 4 ಗಂಟೆ ಮೇಲ್ಗಡೆ 2 ಅವರ್ 6 ನಿಮಿಷ ಆಗೈತೆ. ಸೊ ಟೋಟಲ್ ಟ್ರಿಪ್ಸ್ 3 ಟ್ರಿಪ್ಗೆ 510 ರೂಪಾಯಿ ಆಗೈತೆ ಆಯ್ತಾ. ಸೊ ನೆನ್ನೆದು ಮತ್ತೆ ಇವತ್ತೊಂದು ಟೋಟಲ್ ಎಲ್ಲ ಸೇರಿ 14 ಅವರ್ ಲಾಗಿನ್. 14 ಅವರ್ ಲಾಗಿನ್ಗೆ 16 ಟ್ರಿಪ್ ಆಗೈತೆ. 16 ಟ್ರಿಪ್ಗೆ ಟೋಟಲ್ ಕರೆಕ್ಟಾಗಿ ಅರ್ನಿಂಗ್ಸ್ ಬಂದು ನಿಮ್ಗೆ ತೋರಿಸ್ತೀನಿ ಒಂದು ನಿಮಿಷ ನೋಡಿ. 2525 ರೂಪಾಯಿ ನೆನ್ನೆ ಅರ್ನಿಂಗು. ಇವತ್ತೊಂದು 510 ರೂಪಾಯಿ ಅಲ್ಲ. ಸೊ ನೋಡಿ, ಇವತ್ತೊಂದು 510 ರೂಪಾಯಿ. ಸೊ ಟೋಟಲ್ ಬಂದು 3035 ರೂಪಾಯಿ ಅರ್ನಿಂಗ್ ಆಗೈತೆ 14 ಅವರ್ ಲಾಗಿನ್ ನಲ್ಲಿ ಇದ್ದು ಡ್ಯೂಟಿ ಮಾಡಿದಕ್ಕೆ. ಸೊ ಇದ್ರ ಜೊತೆಗೆ ಇನ್ಸೆಂಟಿವ್ ಬಂದು ಡೈಲಿ ಇನ್ಸೆಂಟಿವ್ ಏನೋ ಇದೆ ಅಂತ ಹೇಳ್ತಾ ಇದಾರೆ ಆಯ್ತಾ. ಡೈಲಿ ಇನ್ಸೆಂಟಿವ್ ಇದ್ರೆ ಬಂದ್ರೆ ನನಗೆ 420 ರೂಪಾಯಿ ಇನ್ಸೆಂಟಿವ್ ಬರುತ್ತೆ ಆಯ್ತಾ. ಏನಕ್ಕಂತಂದ್ರೆ 13 ಟ್ರಿಪ್ 12 ಟ್ರಿಪ್ ಮೇಲೆ ಮಾಡಿರೋದ್ರಿಂದ, 12 ಟ್ರಿಪ್ ಆಗಿರೋದ್ರಿಂದ 12 ಟ್ರಿಪ್ಗೆ 480 ರೂಪಾಯಿ ಇರೋದು. 50 ರೂಪಾಯಿ ಅವ್ರು ಇಟ್ಕೊಂಡು 420 ರೂಪಾಯಿ ಕೊಡಬೇಕು. ಸೊ ಅದನ್ನು ಸೇರಿಸ್ಕೊಂಡ್ರೆ, ಆ ಇನ್ಸೆಂಟಿವ್ ಅಮೌಂಟ್ ಸೇರಿಸ್ಕೊಂಡ್ರೆ ಹತ್ರ ಅರ್ನಿಂಗ್ ಬಂದು 335 ಪ್ಲಸ್ 420 ರೂಪಾಯಿ 3455 ರೂಪಾಯಿ ಅರ್ನಿಂಗ್ ಆಗುತ್ತೆ ಆಯ್ತಾ. ಸೊ ನೋಡಿ ಸ್ನೇಹಿತರೆ ಇಷ್ಟು. ಸೊ ಇದ್ರಲ್ಲಿ ಡೀಸೆಲ್ ಬಂದು ನಾನು ನೆನ್ನೆ ಡ್ಯೂಟಿ ಮಾಡಿದ್ರಲ್ಲಿ ನಾನು ಡ್ಯೂಟಿ ಆಗಿಲ್ಲ ಅಂತ ವಿಡಿಯೋ ಹಾಕಿದ್ನಲ್ಲ. ಸೊ ಅದರದ್ದು ಡೀಸೆಲ್ ಇತ್ತು ನೆನ್ನೆ ಇದೆ. ಸೊ ಅದೇ ಡೀಸೆಲ್ ಅಲ್ಲಿ ಮಾಡಿರೋದು. ಇವತ್ತೇನು ಡೀಸೆಲ್ ಹಾಕ್ಸಿಲ್ಲ ನಾನು. ಸೊ ಅದೇ ಡೀಸೆಲ್ ಆಲ್ಮೋಸ್ಟ್ ಎಂಡ್ ಬಂದ್ಬಿಟ್ಟಿದೆ. ತಿರ್ಗಾ ಇವತ್ತು ಡ್ಯೂಟಿ ಮಾಡಬೇಕು ಅಂತಂದ್ರೆ ತಿರ್ಗಾ ಹಾಕ್ಸ್ಕೊಂಡ್ ಮಾಡ್ಬೇಕಾಗತ್ತೆ. ಹತ್ರ 1000 ರೂಪಾಯಿನೇ ಲೆಕ್ಕ ತಗೊಳ್ಳಿ. 1000 ರೂಪಾಯಿ ಇಲ್ಲ 900 ರೂಪಾಯಿ ಡೀಸೆಲ್ ಖಾಲಿ ಆಗಿದೆ ಆಯ್ತಾ. ಅದರಲ್ಲಿ ಅಷ್ಟು ಖಾಲಿ ಆದ್ರೆ 3455 ರೂಪಾಯಲ್ಲಿ ಒಂದು 900 ರೂಪಾಯಿ ಡೀಸೆಲ್ ಮೈನಸ್ ಮಾಡಿದ್ರೆ, ಪ್ಲಸ್ ಮಾಡ್ಬಿಟ್ಟಿದ್ದೀನಿ. 900 ರೂಪಾಯಿ ಡೀಸೆಲ್ ಮೈನಸ್ ಮಾಡಿದ್ರೆ 2555 ರೂಪಾಯಿ ಮಿಕ್ಕೊಳ್ಳುತ್ತೆ. ಸೊ ನಿನ್ನೆ ಊಟ ಎಲ್ಲ ನಾನು ಮನೆಯಲ್ಲೇ ಮಾಡ್ಕೊಂಡು ಹೋಗಿದ್ದೆ. ಈಚೆ ಒಂದ್ 2 ಸಲ ಟೀ ಕುಡಿದಿದ್ದೀನಿ, ಮತ್ತೆ ಫ್ರೂಟ್ಸ್ ತಿಂದಿದ್ದೀನಿ ಅಷ್ಟೇ. ಅದಕ್ಕೊಂದು 100 ರೂಪಾಯಿ ಮೈನಸ್ ಮಾಡಿದೀನಿ. ಅದಕ್ಕೊಂದು ಮೈನಸ್ 100 ರೂಪಾಯಿ ಮಾಡಿದ್ರೆ 2455 ರೂಪಾಯಿ ಮಿಕ್ಕೊಳ್ಳುತ್ತೆ ಆಯ್ತಾ. ಸೊ ಇಷ್ಟು ಸ್ನೇಹಿತರೆ ಅರ್ನಿಂಗ್ ಆಗಿರೋವಂಥದ್ದು 14 ಅವರ್ ಲಾಗಿನಲ್ಲಿ ಇರೋದಕ್ಕೆ ಆಯ್ತಾ. ಸೊ ಒಂದಂತೂ ನಿಜ, ಹೆಂಗಂತಂದ್ರೆ ಬುಕ್ಕಿಂಗ್ ಕೊಡ್ತಾನೆ 8 ಕಿಲೋಮೀಟರ್ ಪಿಕಪ್, 9 ಕಿಲೋಮೀಟರ್ ಪಿಕಪ್, 3 ಕಿಲೋಮೀಟರ್ ಡ್ರಾಪ್. ಅದಕ್ಕೆ ಅಮೌಂಟ್ ಎಷ್ಟು ಕೊಡೋದು 150 ರೂಪಾಯಿ 160 ರೂಪಾಯಿ ಕೊಡ್ತಾನೆ. ಅದತ್ರ ಪಿಕ್ ಮಾಡಿ ಡ್ರಾಪ್ ಮಾಡೋದಕ್ಕೆ 13-14 ಕಿಲೋಮೀಟರ್ ಆಗುತ್ತೆ. ಅದೇ 13-14 ಕಿಲೋಮೀಟರ್ಗೆ 150 ರೂಪಾಯಿ 160 ರೂಪಾಯಿ ಕೊಡ್ತಾನೆ. ಅದು ರ್ಯಾಡರ್ ಅಂತ ಬುಕ್ಕಿಂಗ್ ಆಪ್ಷನ್ ಬರುತ್ತಲ್ಲ, ಆ ತರದಲ್ಲಿ. ಅಕಸ್ಮಾತ್ ರ್ಯಾಡರ್ ಅಲ್ಲಿ ನಾವು ಏನಾದ್ರು ಅಕ್ಸೆಪ್ಟ್ ಮಾಡಿಲ್ಲ ಅಂತಂದ್ರೆ ನಾರ್ಮಲ್ ಬುಕ್ಕಿಂಗ್ ಕೊಟ್ಬಿಡ್ತಾನೆ. ಆಗ ನಾವು ಅದನ್ನ ನಾರ್ಮಲ್ ಬುಕ್ಕಿಂಗ್ ಬಂದಾಗ ಅದನ್ನ ಅಕ್ಸೆಪ್ಟ್ ಮಾಡಿಲ್ಲ ಅಂತಂದ್ರೆ ಅಕ್ಸೆಪ್ಟೆನ್ಸಿ ರೇಟ್ ಕಡಿಮೆ ಆಗುತ್ತೆ. ಎಷ್ಟು ಬುದ್ಧಿವಂತರು ನೋಡಿ ಒಬ್ಬರವನು. ಈ ತರ ಆಗ್ಬಿಟ್ರೆ ಹೆಂಗೆ. ಮತ್ತೆ ಲಗೇಜು ಅಷ್ಟೇ. ಲಗೇಜ್ ಇವಿ ಜನಗಳಿಗಂತೂ ಊಬರ್ ಅವ್ನಿಗೆ ಏನ್ ಗೊತ್ತಾಗಲ್ಲ. ಇಲ್ಲಿ ಡ್ಯೂಟಿ ಮಾಡೋರು ನಮಗ್ ಮಾತ್ರ ಗೊತ್ತಿರತ್ತೆ ಏನು ಎತ್ತ, ಇಲ್ಲಿ ಯಾವ ತರ ಪ್ಯಾಸೆಂಜರ್ ಗಳು ಬರ್ತಾರೆ, ಜೊತೆಗೆ ಏನೇನು ಎತ್ಕೊಂಡ್ ಬರ್ತಾರೆ, ಲಗೇಜ್ ಎಷ್ಟು ತಗೊಂಡ್ಬರ್ತಾರೆ ಅದು ನಮ್ಗೆ ಮಾತ್ರ ಗೊತ್ತಿರತ್ತೆ. ಇವಾಗ ಲಾಸ್ಟ್ ಏರ್ಪೋರ್ಟ್ ಡ್ರಾಪ್ ಮಾಡಿದ್ ನಾನು 3 ಜನ ಪ್ಯಾಸೆಂಜರ್ ಆಯ್ತಾ. 3 ಜನ ಪ್ಯಾಸೆಂಜರ್ ಪ್ಲಸ್ ಲಗೇಜ್ ಎರಡು ಸೂಟ್ ಕೇಸು ಹಿಂದೆಗೆ 2 ಸೂಟ್ ಕೇಸ್ ಹಾಕ್ಸಿದೀನಿ ಡಿಕ್ಕಿಗೆ. ಸೊ ಹತ್ತತ್ರ ಇಲ್ಲ ಅನ್ನೋ ಸೂಟ್ ಕೇಸ್ ಅದು ಒಂದೊಂದು ಸೂಟ್ ಕೇಸು ವೆಯ್ಟ್ 10 kg ಐತೆ. ಅಷ್ಟು ಎತ್ತಕ್ ಆಗ್ದಿರ ತರ 2 ಸೂಟ್ ಕೇಸ್ ಹಿಂದೆ ಹಾಕಿದೀನಿ. ಅದಲ್ಲದೆ ಮುಂದ್ಗಡೆಗೆ 3 ಬ್ಯಾಗು. ಅದು ಒಂದು ಟೋಟಲ್ ಕೇಳಿಸ ಒಂದು 20 kg ಇರ್ಬೋದು. ಅದಾತ್ರ 40-45 kg ಲಗೇಜು
ಯಾರು ಹಾಕೊಂಡು ಓಡ್ತಾರೆ 45 kg ಲಗೇಜ್ 3 ಜನ ಪ್ಯಾಸೆಂಜರು, ನಮ್ ಗಾಡಿ ಕತೆ ಏನಾಗ್ಬೇಡ ಹೇಳಿ. ಈ ಗೌರ್ಮೆಂಟ್ ಅವರು ರೂಲ್ಸ್ ಅಂದ್ರು ಅದ್ ಏನಕ್ಕೆ ತಂದ್ರು ಅಂತಾನೆ ಗೊತ್ತಿಲ್ಲ. ಒಂದು ಇಂಪ್ಲಿಮೆಂಟ್ ಮಾಡಕ್ ಆಗದಿರೋ ಅವ್ರ ಕೈಲಿ ಬರೀ ಡ್ರೈವರ್ಸ್ ಗಳು ಬಾಯಿ ಮುಚ್ಚೋಕೆ ಅಂತಾನೆ ಮಾಡಿರೋದೇನೋ ಇವರು. ಅವ್ರ ಕೈಲಿ ಆಗಲ್ಲ, ಮಾಡಕ್ ಆಗಲ್ಲ ಅಂತ ಅಂದ್ಮೇಲಿಂದ ಅನೌನ್ಸ್ಮೆಂಟ್ ಮಾಡೋದೇನಕ್ಕೆ, ಎಲ್ಲರಿಗೂ ಒಂದೇ ದರ ಫಿಕ್ಸ್ ಮಾಡ್ತೀವಿ, ಇಷ್ಟೇ ಕೊಡ್ಬೇಕು ಕಂಪ್ನಿಗಳು ಹಂಗೆ ಹೀಗೆ ಅಂತ ಹೇಳಿ ಗೌರ್ಮೆಂಟ್ ಅನೌನ್ಸ್ ಮಾಡೋದಕ್ಕೆ. ಅನೌನ್ಸ್ ಮಾಡಿದ್ಮೇಲೆ ಅದನ್ನ ಜಾರಿಗೆ ಬರೋ ತರ ಮಾಡ್ಬೇಕು. ಈಗ ಅದನ್ನ ಅನೌನ್ಸ್ ಮಾಡಿ ಎಷ್ಟು ದಿನ ಆಯ್ತು ಅವರು. ಈಗ ಏನಾದ್ರು ಊಬರ್ ಆಗಿರ್ಬೋದು, ಓಲಾದಲ್ಲಾಗಿರ್ಬೋದು, ಬೇರೆ ಬೇರೆ ಪ್ಲಾಟ್ಫಾರ್ಮ್ ಅಲ್ಲಿ ಆಗಿರ್ಬೋದು, ಏನೋ ಕಿಲೋಮೀಟರ್ಗೆ ಅವರು ಗೌರ್ಮೆಂಟ್ ಹೇಳಿರೋ ತರ ಏನೋ ಕೊಡ್ತಿದಾರ ಡ್ರೈವರ್ಸ್ಗೆ, ಏನು ಕೊಡ್ತಿಲ್ಲ. ಕರೆಕ್ಟಾ? ಸುಮ್ನೆ ಜನರು ಡ್ರೈವರ್ಸ್ ಗಳು ಬಾಯಿ ಮುಟ್ಸಕ್ಕೆ ಅಂತ ಈ ಗೌರ್ಮೆಂಟ್ ಅವರು ಅವರು ಲಂಚ ತಿಂದಿರ್ತಾರೆ ಪಕ್ಕ. ಈಗ ಕಂಪ್ನಿಯವರೆಲ್ಲ ಕೊಟ್ಟಿರ್ತಾರೆ, ಓಲಾ ಊಬರ್ ಅವರೆಲ್ಲ ಕೊಟ್ಬಿಟ್ಟು ಬಾಯಿ ಮುಚ್ಚಿರ್ತಾರೆ, ಸುಮ್ನೆ ಆಗಿರ್ತಾರೆ ಅಷ್ಟೇ. ಇನ್ನೇನ್ ಮಾಡಕ್ಕಾಗಲ್ಲ. ಇನ್ನೇನ್ ಹೇಳ್ತಾರೆ? ಇಂಪ್ಲಿಮೆಂಟ್ ಮಾಡಿಲ್ಲ ಅಂತಂದ್ರೆ ಇನ್ನೇನು ಹೇಳ್ಬೇಕು ಹೇಳಿ. ನಮ್ಮ ಮನೆ ಬರ ಅಂತ ನಾವು ಇದನ್ನೇ ದುಡ್ಕೊಂಡು ಹೋಗ್ಬೇಕಾಗತ್ತೆ ಅಷ್ಟೇ, ಇನ್ನೇನು ಮಾಡಕ್ಕಾಗಲ್ಲ. ಸೊ ಸ್ನೇಹಿತರೆ, ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ. ಐ ಥಿಂಕ್ ಈ ವಿಡಿಯೋ ಇಷ್ಟ ಆಗೈತೆ ಅಂತ ಅನ್ಕೊಳ್ತೀನಿ ಸ್ನೇಹಿತರೆ. ವಿಡಿಯೋ ಏನಂತ ಅನ್ನಿಸ್ತು ಅದನ್ನ ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ಇನ್ನೊಂದು ವಿಡಿಯೋ ಸಿಗ್ತೀನಿ ಸ್ನೇಹಿತರೆ. ಸಿಗೋಣ. ಟೇಕ್ ಕೇರ್. ಸಿ ಬೈ ಬೈ. ಇಷ್ಟು ಹೇಳಕ್ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.